ದಶಕಗಳ ನಂತರ ಸಿನಿಮಾ ಮಾಡಬೇಕು ಅಂತ ಹೊರಟಿದ್ದೀನಿ. ಮೊದಲನೇ ನಿರ್ದೇಶನದ ಲವಿನ್ ಮಂಡ್ಯ ಸಾಕಷ್ಟು ಯಶಸ್ಸು ಕಂಡ್ರು ಕೂಡ ನಾನು ಎರಡನೇ ಸಿನಿಮಾ ಮಾಡ್ಲಿಕ್ಕೆ ಯಾಕೆ ಇಷ್ಟು ಸಮಯ ಆಯಿತು ಅಂತಂದಾಗ ಅಂದ್ಕೊಂಡಂಗೆ ಸಿನಿಮಾ ಮಾಡಲಿಕ್ಕೋಸ್ಕರ ಇಷ್ಟು ತಡ ಆಯಿತು. ನಿರ್ಮಾಪಕರು ಮೊದಲನೇ ಬಾರಿಗೆ ರವಿ ಅವರು ನಿರ್ಮಾಣ ಮಾಡಬೇಕು ಅಂತ ಸಿನಿಮಾ ಇಂಡಸ್ಟ್ರಿಗೆ ಕಾಲಿಟ್ಟಿದ್ದಾರೆ. ಅವ್ರು 4 ವರ್ಷ ಹಿಂದೆ ನನಗೆ ಮಾತು ಕೊಟ್ಟಿದ್ರು, ಸಿನಿಮಾ ಅಂತ ಏನಾದರೂ ಮಾಡೋದಾದ್ರೆ ನಿಮ್ಮ ಜೊತೆಗೇನೆ ಅಂತ. ಅವ್ರಿಗೆ ಬರೆದಿಟ್ಟಿದ್ದ ಕಥೆನ ಹೋಗಿ ಗಣೇಶ್ ಸರ್ಗೆ ಹೇಳಿದೆ ನಾನು. ಅವರು ಸ್ಕ್ರಿಪ್ಟ್ ಕೇಳ್ಬಿಟ್ಟು ತುಂಬ ಖುಷಿಪಟ್ಟರು. ನಮ್ಮ ಹೀರೋಯಿನ್ ಕನ್ನಡದ ಹುಡುಗಿ ಹನುಮಾನ್ ಅಂತ ಒಂದು ಯಶಸ್ವಿ ತೆಲುಗು ಚಿತ್ರದ ಭಾಗವಾಗಿದ್ರು. ನಾನು ಆ ಸಿನಿಮಾನ ನೋಡಿ ಆಕೆನೇ ನಾಯಕಿಯಾಗಿ ಮಾಡ್ಕೊಬೇಕು ಅಂತ ಪ್ರಯತ್ನ ಪಟ್ಟಾಗ ನನಗೆ ಗೊತ್ತಿರಲಿಲ್ಲ ಆಕೆ ಕನ್ನಡದವರು ಅಂತ. ನಾನು ಕನ್ನಡದ ಹುಡುಗಿ ಅಂತ ಕೇಳ್ಪಟ್ಟು ತುಂಬ ಖುಷಿ ಆಯಿತು. ಒಂದು ರೀಲ್ಸ್ನ ನೀವು ಸ್ಕ್ರೋಲ್ ಮಾಡಿದಾಗ ಅದು ಇಂಟ್ರೆಸ್ಟಿಂಗ್ ಇದ್ದರೆ ಆ ರೀಲ್ಸ್ನ ಕಂಪ್ಲೀಟ್ ಮಾಡ್ತಾರೆ, ಇಲ್ಲಾಂದ್ರೆ 1 ಸೆಕೆಂಡಲ್ಲಿ ಅದನ್ನ ಸ್ಕ್ರೋಲ್ ಮಾಡ್ಕೊಂಡು ಮುಂದೆ ಹೋಗ್ತಾ ಇದ್ದಾರೆ. ಹಂಗಾಗಿ ನಂದು ಚಿತ್ರಕಥೆ ಹೆಂಗಿರುತ್ತೆ ಅಂದರೆ ಪ್ರತಿಯೊಂದು ಸೀನು ಕೂಡ ಇಂಟ್ರೆಸ್ಟಿಂಗ್ ರೀಲ್ಸ್ ಥರ ಇರುತ್ತೆ. ಯಾವುದನ್ನು ಸ್ಕಿಪ್ ಮಾಡೋಕ್ಕೆ ಚಾನ್ಸೇ ಇಲ್ಲ, ಸ್ಕ್ರೋಲ್ ಮಾಡೋಕ್ಕೆ ಚಾನ್ಸೇ ಇಲ್ಲ. ಕನ್ನಡ ಪಿಕ್ಚರ್ನ ಸಮಸ್ತ ವೀಕ್ಷಕರ ನಮಸ್ಕಾರ. ನಾನು ನಿಮ್ಮ ರವಿ ಶಾಸ್ತೂರ್. ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ಬಹಳಷ್ಟು ಜನ ರೈಟರ್ಗಳು ತಮ್ಮ ರೈಟಿಂಗಿಂದ ಬಹಳಷ್ಟು ಕಲಾವಿದರನ್ನು ಸೂಪರ್ ಸ್ಟಾರ್ ಮಾಡಿದಂಥ ಇತಿಹಾಸ ಎಷ್ಟು ಸತ್ಯನೋ, ಆ ರೈಟರ್ಗಳಿಂದ ಬಂದಂಥ ಎಲ್ಲ ಸಿನಿಮಾಗಳು ಅದ್ಭುತ, ಅತ್ಯದ್ಭುತ. ಆ ಒಂದು ಸಾಲಲ್ಲಿ ಬಂದು ನಿಲ್ಲುವಂತಹ ಕನ್ನಡದ ಶ್ರೇಷ್ಠ ರೈಟರ್ ಕಮ್ ನಿರ್ದೇಶಕ ಅಂದರೆ ಅದು ನಮ್ಮ ಅರಸು ಅಂತಾರೆ. ಸರ್, ಅಂದರೆ ನಿಮ್ಮಿಂದ ಬಹಳಷ್ಟು ನಿರೀಕ್ಷೆ ಮಾಡ್ತಾರೆ ಫ್ಯಾನ್ಸು, ಅರಸೋರು ಇಂಥದ್ದನ್ನು ಬರೀಬೇಕು, ಇಂಥದ್ದನ್ನು ಬರೀ ಚೆನ್ನಾಗಿರುತ್ತೆ ಅಂತ. ಫಸ್ಟ್ ಸಿನಿಮಾ ಆದ ನಂತರ ಸ್ವಲ್ಪ ಗ್ಯಾಪ್ ಆದ್ರೂ ನೋ ಪ್ರಾಬ್ಲಮ್, ಗೋಲ್ಡನ್ ಹ್ಯಾಂಡ್ ಜೊತೆ ಕೈ ಜೋಡಿಸಿದಿರಿ. ಹೇಗೆ ಸರ್ ರಿಯಾಕ್ಷನ್? ತುಂಬ ಖುಷಿ ಆಗ್ತಿದೆ. ಅಂದರೆ ನಾನು ದಶಕ ಆಯಿತು, ಅಂದರೆ ದಶಕಗಳ ನಂತರ ಸಿನಿಮಾ ಮಾಡಬೇಕು ಅಂತ ಹೊರಟಿದ್ದೀನಿ. ಈ ಹಿಂದೆ ನಾನು ಮೊದಲನೇ ನಿರ್ದೇಶನದ ಲವಿನ್ ಮಂಡ್ಯ ಸಾಕಷ್ಟು ಯಶಸ್ಸು ಕಂಡ್ರು ಕೂಡ ನಾನು ಎರಡನೇ ಸಿನಿಮಾ ಮಾಡಲಿಕ್ಕೆ ಯಾಕೆ ಇಷ್ಟು ಸಮಯ ಆಯಿತು ಅಂತಂದಾಗ ನಾನು ಅದೇ ಅಂದ್ಕೊಂಡಂಗೆ ಸಿನಿಮಾ ಮಾಡೋನು, ಹೊಂದ್ಕೊಂಡು ಸಿನಿಮಾ ಮಾಡೋನಲ್ಲ. ಸೊ ಆ ಪ್ರಕಾರವಾಗಿ ಅಂದ್ಕೊಂಡಂಗೆ ಸಿನಿಮಾ ಮಾಡಲಿಕ್ಕೋಸ್ಕರ ಇಷ್ಟು ತಡ ಆಯಿತು. ನನ್ನ ಜೊತೆಗೆ ಗೋಲ್ಡನ್ ಸ್ಟಾರ್ ಅವರು ಸಾಥ್ ಕೊಟ್ಟಿದ್ದಾರೆ. ಸೊ ಅವ್ರು ಕೊಟ್ಟಿದ್ದಾರೆ ನನ್ನ ಜೊತೆಗೆ ಅಂದಮೇಲೆ ನನ್ನ ಬರವಣಿಗೆ ಬಗ್ಗೆ ನಿಮಗಿರ್ತಕ್ಕಂಥ ಕುತೂಹಲ, ನಿರೀಕ್ಷೆ ಅದನ್ನು ಖಂಡಿತವಾಗ್ಲೂ ನಾನು ಉಳಿಸ್ಕೊಳ್ತೀನಿ. ನಮ್ಮ ನಿರ್ಮಾಪಕರು ಮೊದಲನೇ ಬಾರಿಗೆ ರವಿ ಅವರು ನಿರ್ಮಾಣ ಮಾಡಬೇಕು ಅಂತ ಸಿನಿಮಾ ಇಂಡಸ್ಟ್ರಿಗೆ ಕಾಲಿಟ್ಟಿದ್ದಾರೆ. ಅವ್ರು 4 ವರ್ಷ ಹಿಂದೆ ನನಗೆ ಮಾತು ಕೊಟ್ಟಿದ್ರು, ಸಿನಿಮಾ ಅಂತ ಏನಾದರೂ ಮಾಡೋದಾದ್ರೆ ನಿಮ್ಮ ಜೊತೆಗೇನೆ ಅಂತ. ಆಫ್ಟರ್ 4 ಇಯರ್ ತರುವಾಯ ಅವ್ರು ನನ್ನ ಹತ್ರ ಬಂದು ಗಣೇಶ್ ಅವ್ರಿಗೆ ಸಿನಿಮಾ ಮಾಡೋಣ ಅಂದಾಗ ನಾನು ಹತ್ರ ಆಲ್ರೆಡಿ ಇದ್ದಂಥ ಕಥೆನ, ಅಂದರೆ ಅವ್ರಿಗೆ ಬರೆದಿಟ್ಟಿದ್ದ ಕಥೆನ ಹೋಗಿ ಗಣೇಶ್ ಸರ್ಗೆ ಹೇಳಿದೆ ನಾನು. ಅವರು ಸ್ಕ್ರಿಪ್ಟ್ ಕೇಳ್ಬಿಟ್ಟು ತುಂಬ ಖುಷಿಪಟ್ಟರು. ಒಂದೇ ಯಾವುದು ಚಕಾರನೇ ಎತ್ತಿಲ್ಲ, ಒಟ್ಟಿಗೆ ಮಾಡೋಣ, ಧೂಮ್ ಧಮಾಕ ಮಾಡೋಣ ಅಂತ ಹೇಳಿದ್ದಾರೆ. ಸೊ ಟೈಟ್ಲೆಲ್ಲ ನಾನು ಈಗಲೇ ರಿವೀಲ್ ಮಾಡಿಲ್ಲ. ಟೈಟ್ಲ್ ರಿವೀಲ್ಗೆ ಅಂತಲೇ ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಟೈಟ್ಲ್ ಕೇಳ್ತಿದ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ ಸಿನಿಮಾದ ಒಂದು ಏನು ಒಳಗಡೆ ಏನಿರುತ್ತೆ ಅಂತಕ್ಕಂಥದ್ದು. ತುಂಬ ಖುಷಿ ಆಗ್ತಿದೆ ಗೋಲ್ಡನ್ ಸ್ಟಾರ್ ಜೊತೆ ಸಿನಿಮಾ ಮಾಡ್ತಿರೋದು. ಜೊತೆಗೆ ನಮ್ಮ ಹೀರೋಯಿನ್ನು ನಾಯಕಿ ಕನ್ನಡದ ಹುಡುಗಿ ಹನುಮಾನ್ ಅಂತ ಒಂದು ಯಶಸ್ವಿ ತೆಲುಗು ಚಿತ್ರದ ಭಾಗವಾಗಿದ್ದರು. ನಾನು ಆ ಸಿನಿಮಾನ ನೋಡಿ ಆಕೆನೇ ನಾಯಕಿಯಾಗಿ ಮಾಡ್ಕೊಬೇಕು ಅಂತ ಪ್ರಯತ್ನ ಪಟ್ಟಾಗ ನನಗೆ ಗೊತ್ತಿರಲಿಲ್ಲ ಆಕೆ ಕನ್ನಡದವರು ಅಂತ. ನಾನು ಕನ್ನಡದ ಹುಡುಗಿ ಅಂತ ಕೇಳ್ಪಟ್ಟು ತುಂಬ ಖುಷಿ ಆಯಿತು. ಒಂದೇ ಬಾರಿಗೆ ಅವ್ರನ್ನ ಅಪ್ರೋಚ್ ಮಾಡಿದೆ, ಅವರ ಪಾತ್ರದ ವೈಖರಿ ಹೇಳಿದೆ, ತುಂಬ ಖುಷಿಪಟ್ಟರು ಅವರು ಕೂಡ. ಸೊ ಅವರಿಬ್ಬರು ಜುಗಲ್ ಬಂದು ಈ ಸಿನಿಮಾದಲ್ಲಿ ತುಂಬ ಚೆನ್ನಾಗಿರುತ್ತೆ. ಸೊ ಮುಂದಿನ ದಿನಗಳಲ್ಲಿ ನಿಮಗೆ ಇನ್ನೊಂದಷ್ಟು ಅಪ್ಡೇಟ್ಗಳು ಸಿಗ್ತಾ ಹೋಗುತ್ತೆ. ಜೊತೆಗೆ ಅಂದರೆ ಲವಿನ್ ಮಂಡ್ಯ ಅಂತಂದ್ರಿ, ಅಂದರೆ ಕನ್ನಡದ ಕೆಲವು ಸಿನಿಮಾಗಳು ಅದು ಎಷ್ಟೇ ವರ್ಷಗಳಾದರೂ ಸಹ ಅಭಿಮಾನಿಗಳ ಮನಸ್ಸಲ್ಲಿ, ಅಭಿಮಾನಿಗಳ ಮೈಂಡಲ್ಲಿ ಸದಾ ಇರುತ್ತೆ. ಲವಿನ್ ಮಂಡ್ಯ ಕೂಡ ಹಾಗೆ. ಉದಯ್ ಕೆ ಮೆಹ್ತಾ ಕೂಡ ಅದ್ರ ಬಗ್ಗೆ ಮಾತಾಡಿದ್ರು. ಸತೀಶ್ ಅವರು ಇವತ್ತಿಗೂ ಮಾತಾಡ್ತಾರೆ. ಸಿಂಧು ಕೂಡ ನಿನ್ನೆ ಕೂಡ ಸಿಕ್ಕಿದ್ರು, ಅದನ್ನೇ ಮಾತಾಡೋದು. ಅಂದರೆ ನೀವು ಮಾಡಿದಂಥ ಒಂದು ಸಿನಿಮಾ ಅಂದರೆ ಇವತ್ತಿಗೂ ಜನರಿಂದ ಅದನ್ನು ಮಾತಾಡಿಸ್ತಾ ಇದೆ. ಇದಕ್ಕೆ ಬಲವಾದ ಕಾರಣ ಏನಿರುತ್ತೆ ನಿಮ್ಮ ಪ್ರಕಾರ? ಅಂದರೆ ಏನಂದರೆ ನಾನು ಬೇಸಿಕಲಿ ಬರಹಗಾರನಿರೋದ್ರಿಂದ ನಾನು ಬರಹಕ್ಕೆ ಹೆಚ್ಚು ಒತ್ತು ಕೊಡ್ತೀನಿ. ಸಿನಿಮಾದಲ್ಲಿ ಸ್ಕ್ರೀನ್ ಪ್ಲೇ ಅಂತ ಬಂದಾಗ ನಾನು ಆದಷ್ಟು ರಿಪೀಟ್ ಸೀನ್ಗಳನ್ನ ನಾನು ಬರೆಯಲ್ಲ. ಫ್ರೆಶ್ ಆಗಿರ್ಬೇಕು ಆಡಿಯನ್ಸು. ಇವತ್ತು ಎಸ್ಪೆಷಲಿ ಇವತ್ತು ಏನಾಗಿದೆ, ಸೋಷಿಯಲ್ ಮೀಡಿಯಾ ಅಂತಕ್ಕಂಥದ್ದು ಜಾಸ್ತಿ ಆಗಿ ಈಗೆಲ್ಲ ರೀಲ್ಸ್ ಅವಳಿ. ಒಂದು ರೀಲ್ಸ್ನ ನೀವು ಸ್ಕ್ರೋಲ್ ಮಾಡಿದಾಗ ಅದು ಇಂಟ್ರೆಸ್ಟಿಂಗ್ ಇದ್ದರೆ ಆ ರೀಲ್ಸ್ನ ಕಂಪ್ಲೀಟ್ ಮಾಡ್ತಾರೆ, ಇಲ್ಲಾಂದರೆ 1 ಸೆಕೆಂಡಲ್ಲಿ ಅದನ್ನ ಸ್ಕ್ರೋಲ್ ಮಾಡ್ಕೊಂಡು ಮುಂದೆ ಹೋಗ್ತಾ ಇದ್ದಾರೆ. ಹಂಗಾಗಿ ನಂದು ಸ್ಕ್ರಿಪ್ಟ್ ಹೆಂಗಿರುತ್ತೆ ಅಂದರೆ, ಚಿತ್ರಕಥೆ ಹೆಂಗಿರುತ್ತೆ ಅಂದರೆ ಪ್ರತಿಯೊಂದು ಸೀನು ಕೂಡ ಇಂಟ್ರೆಸ್ಟಿಂಗ್ ರೀಲ್ಸ್ ಥರ ಇರುತ್ತೆ. ಯಾವುದನ್ನು ಸ್ಕಿಪ್ ಮಾಡೋಕ್ಕೆ ಚಾನ್ಸೇ ಇಲ್ಲ, ಸ್ಕ್ರೋಲ್ ಮಾಡೋಕ್ಕೆ ಚಾನ್ಸೇ ಇಲ್ಲ. ಆ ಥರ ಸ್ಕ್ರಿಪ್ಟ್ ಇರುತ್ತೆ. ಈ ಸಿನಿಮಾ ಕೂಡ ಅದೇ ಥರ ಸ್ಕ್ರಿಪ್ಟನ್ನ ನಾನು ಮಾಡಿದ್ದೀನಿ. ನನ್ನ ಜೊತೆಗೆ ಸಂಭಾಷಣೆಯಲ್ಲಿ ಕ್ರಾಂತಿ ಮತ್ತು ಶೈಲೇಶ್ ಅವರು ಜೊತೆಗೂಡಿದ್ದಾರೆ. ತುಂಬ ಫನ್ನಾಗಿ ಮೂಡಿ ಬಂದಿದೆ. ಎಲ್ಲರ ಪಾತ್ರಗಳಂದರೆ ಪ್ರತಿಯೊಂದು ಸಣ್ಣ ಪಾತ್ರಕ್ಕೂ ಕೂಡ ನೋನ್ ಆರ್ಟಿಸ್ಟ್ಗಳನ್ನೇ ಹಾಕ್ಕೊಂಡು ಪ್ಲ್ಯಾನ್ ಮಾಡ್ತಿದ್ದೀನಿ. ತುಂಬ ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಇರ್ತಕ್ಕಂಥ ಸಿನಿಮಾ. ಇಡೀ ಫ್ಯಾಮಿಲಿ ಒಟ್ಟಾಗಿ ಮುಜುಗರ ಇಲ್ಲದೆ ನೋಡ್ಬೋದಂಥ ಸಿನಿಮಾ. ಎಲ್ರಿಗೂ ಖುಷಿ ಕೊಡುತ್ತೆ ಅನ್ನೋ ನಂಬಿಕೆ ಅಂತೂ ನನಗಿದೆ. ಕೃಷ್ಣಂ ಪ್ರಣಯ ಸಖಿ ಸಿನಿಮಾ ಹಿಟ್ ಆದ ನಂತರ, ಅಂದರೆ ಅದ್ರ ಜೊತೆಗೆ ಸುಮಾರು ಸಿನಿಮಾಗಳನ್ನು ಕಮಿಟ್ ಆಗಿದ್ರು ಗಣೇಶ್ ಅವರು.
ಅದರಲ್ಲಿ ಪಿನಾಕ್ ಆಗಿರ್ಬೋದು ಅಥವಾ ರಾಮ್ ಆಗಿರ್ಬೋದು ಅಥವಾ ನಿಮ್ಸೇರ್ ಆಗಿರ್ಬೋದು. ಅಂದರೆ ಸಿನಿಮಾಗಳು ಒಬ್ಬ ಸ್ಟಾರ್ ನಟನನ್ನು ಟ್ರಿಗರ್ ಮಾಡಬೇಕು ಅಂತಂದರೆ ಅದು ರೈಟಿಂಗ್ ಜೊತೆಗೆ ಒಂದಷ್ಟು ಅನುಭವ ಕೂಡ ಕೇಳುತ್ತೆ ಅನ್ನುವಂಥದ್ದು ಜನರಲ್ ಆಗಿರುವಂಥ ಸತ್ಯ. ಅದು ನಿಮ್ಮ ವಿಷಯಕ್ಕೆ ಹೇಗೆ ಕನೆಕ್ಟ್ ಆಯಿತು ಗಣೇಶ್ ಅವರಿಗೆ? ಇಲ್ಲ, ನಾನು ಅವ್ರ ಹತ್ರ ಫಸ್ಟು ಹೋಗಿ ಲೈನ್ ಅಂತ ಏನು ಹೇಳಿಲ್ಲ. ನಾನು ಸ್ಕ್ರಿಪ್ಟ್ ರೆಡಿ ಇತ್ತು, ಸ್ಕ್ರಿಪ್ಟ್ ರೀಡಿಂಗ್ ಕೊಟ್ಟೆ. ಸ್ಕ್ರಿಪ್ಟ್ ರೀಡಿಂಗ್ ಕೇಳಿಬಿಟ್ಟು ಅವರು ಮನೆ ತುಂಬ ಓಡಾಡ್ತಿದ್ದಾರೆ, ಅಂದರೆ ಆ ಖುಷಿಗೆ ಅವತ್ತೇ ಡಿಸೈಡ್ ಮಾಡಿದ್ರು ಈ ಸಿನಿಮಾನ ನಾನು ಈ ವರ್ಷದಲ್ಲೇ ರಿಲೀಸ್ ಮಾಡಬೇಕು ಅಂತ ಅವ್ರ ಪ್ಲಾನು. ಹಾಗಾಗಿ ಆಫ್ಟರ್ ಕೃಷ್ಣಂ ಪ್ರಣಯ ಸಖಿ ನಮ್ಮ ಸಿನಿಮಾನೇ ರಿಲೀಸ್ ಆಗ್ತದೆ ಅಂತ ಹೇಳ್ಕೊಳ್ಳಿಕ್ಕೆ ನನಗೆ ತುಂಬ ಖುಷಿ ಆಗ್ತದೆ. ಆ ಪ್ರಕಾರವಾಗಿ ಪ್ರೊಡ್ಯೂಸರ್ ಕೂಡ ಸಾಕಷ್ಟು ಸಾಥ್ ಕೊಟ್ಟಿದ್ದಾರೆ. ಸಿನಿಮಾಗೆ ₹1 ಕೂಡ ಕೊರತೆ ಮಾಡ್ತಿಲ್ಲ. ನಾನು ಏನೇನು ಕೇಳ್ತಿದ್ದೀನಿ, ಯಾವ ಹೀರೋಯಿನ್ನು, ಯಾವ ಟೆಕ್ನಿಷಿಯನ್ಸು ಮತ್ತು ಯಾವ ಆರ್ಟಿಸ್ಟ್ ಕೇಳ್ತೀನಿ ಎಲ್ಲವನ್ನೂ ಒದಗಿಸ್ಕೊಡ್ತಿದ್ದಾರೆ. ಅಂದರೆ ಪ್ರೊಡ್ಯೂಸರ್ ಅಷ್ಟು ಬಲವಾಗಿ ನನ್ನ ಪರವಾಗಿ ನಿಂತ್ಕೊಂಡಾಗ, ಮತ್ತು ಒಬ್ಬ ಸಿನಿಮಾದ ನಾಯಕ ನಟ ಅದರಲ್ಲೂ ಗೋಲ್ಡನ್ ಸ್ಟಾರ್ ಅಂತವರು ನನ್ನ ಪರವಾಗಿ ಬಲವಾಗಿ ನಿಂತ್ಕೊಂಡಾಗ ಅದು ಬರಹಕ್ಕೆ ಇರ್ತಕ್ಕಂಥ ಪ್ರಾಮುಖ್ಯತೆಯನ್ನು ಮತ್ತು ಮಹತ್ವವನ್ನು ತೋರಿಸುತ್ತೆ. ಬರವಣಿಗೆಯನ್ನು ತುಂಬ ಇಷ್ಟಪಟ್ಟಿದ್ದಾರೆ ಪ್ರೊಡ್ಯೂಸರ್ ಆಲ್ಸೋ ಆ್ಯಂಡ್ ಗೋಲ್ಡನ್ ಸ್ಟಾರ್ ಆಲ್ಸೋ. ಅದೊಂದು ಖುಷಿಯಾದ ವಿಷಯ. ಮೇಲಾಗಿ ಕನ್ನಡದ ಎಲ್ಲ ಸೂಪರ್ ಸ್ಟಾರ್ಗಳು ಬಹಳಷ್ಟು ವರ್ಷಗಳಿಂದ ಯಾವುದೇ ವೇದಿಕೆಯಲ್ಲಿ ಸಿಕ್ಕಂತ ಹೇಳುವಂಥ ಮಾತಂದರೆ ರೈಟ್ರುಗಳು ಅಂತ. ಅಂದರೆ ಆ ರೈಟಿಂಗಿಗೆ ದೊಡ್ಡ ಮಟ್ಟದ ಶಕ್ತಿ ತುಂಬ ವರ್ಷದಿಂದ ಇದ್ದಾಗ ಅದು ಎಲ್ಲರ ಮೂಲಕ ಅದು ಮತ್ತೆ ಅದು ಪೋಟ್ರೆ ಆಗ್ತಾಯಿದೆ. ಇದಕ್ಕೇನು ರಿಯಾಕ್ಟ್ ಮಾಡ್ತೀರಾ? ಅಂದರೆ ಏನಾಗಿದೆ, ನಮ್ಮಲ್ಲಿ ಬರಹಗಾರರು ಇಲ್ಲ ಅಂತಲ್ಲ, ತುಂಬ ಜನ ಬರಹಗಾರರು ಇದ್ದಾರೆ. ಬಟ್ಟು ಇಂಡಸ್ಟ್ರಿ ಅವ್ರನ್ನ ಬಳಸ್ಕೊಳ್ತಿರೋ ರೀತಿ ಅಷ್ಟಕ್ಕಷ್ಟೇ ಇದೆ. ಹಂಗಾಗಿ ಇವತ್ತಿಗೆ ಅಂದರೆ ಸಿನಿಮಾಗಳು ಹೋಗ್ತಿರ್ತಕ್ಕಂಥ ರೀತಿ, ಥಿಯೇಟ್ರಿಕಲ್ ಕಲೆಕ್ಷನು ಇದನ್ನೆಲ್ಲ ನೋಡಿದಾಗ ಈಗ ಅರಿವಿಗೆ ಬಂದಿದೆ ಅನಿಸುತ್ತೆ ಎಲ್ರಿಗೂ. ಅಂದರೆ ರೈಟರ್ಸ್ ಬೆಲೆ ಕೊಡಬೇಕು, ರೈಟರ್ಗಳು ಬರಬೇಕು, ಡೈರೆಕ್ಷನ್ ಮಾಡಬೇಕು ಅಂತ. ಆ ಪ್ರಕಾರವಾಗಿ ಚಿತ್ರರಂಗ ಸಾಗ್ತಿದೆ. ಮುಂದಿನ ದಿನಗಳಲ್ಲಿ ನಾನು ಕೂಡ ಅದನ್ನೇ ಬಯಸ್ತೀನಿ. ಆದಷ್ಟು ಒಳ್ಳೊಳ್ಳೆ ರೈಟರ್ಗಳು ನಮ್ಮ ಕನ್ನಡದಲ್ಲೂ ಇದ್ದಾರೆ. ಬೇರೆ ಭಾಷೆ ಸಿನಿಮಾಗಳು ಇಲ್ಲಿ ಇಷ್ಟು ಮಟ್ಟಿಗೆ ಓಡುತ್ತೆ, ಚೆನ್ನಾಗಿ ಆಗುತ್ತೆ ಅಂದಾಗ ಅದಕ್ಕೆ ಪ್ರಮುಖ ಕಾರಣ ಅವರು ಬಳಸ್ಕೊಂಡಿರ್ತಕ್ಕಂಥ ರೈಟರ್ಸ್ಗಳು, ಅಲ್ಲಿ ಸಿನಿಮಾದಲ್ಲಿರ್ತಕ್ಕಂಥ ಬರಹ ಮುಖ್ಯ ಕಾರಣ ಆಗುತ್ತೆ. ಆ ನಿಟ್ಟಿನಲ್ಲಿ ಕನ್ನಡ ಚಿತ್ರರಂಗ ಕೂಡ ಸಾಗ್ತಿದೆ. ಸೊ ಆದಷ್ಟು ಇನ್ನೂ ಹೊಸ ರೈಟ್ರುಗಳು ಅಥವಾ ನಮ್ಮಲ್ಲಿ ಪ್ರತಿಭೆ ಇದ್ದು ಅವಕಾಶ ಇಲ್ಲದಿರ್ತಕ್ಕಂಥ ರೈಟ್ರುಗಳು ಬಂದು ಸಿನಿಮಾ ನಿರ್ದೇಶನ ಹತ್ರ ಅಥವಾ ಸಿನಿಮಾ ಕೆಲಸಗಳು ತೊಡ್ಕೊಂಡ್ರೆ ನಮ್ಮ ಸಿನಿಮಾ ರಂಗ ಮುಂಚೂಣಿಯತ್ತ ಅಥವಾ ಉತ್ತುಂಗದತ್ತ ಸಾಗೋದ್ರಲ್ಲಿ ಅತಿಶಯೋಕ್ತಿ ಏನಿಲ್ಲ. ಜೊತೆಗೆ ಅರಸು ಅಂತ ರೀಸೆಂಟಾಗಿ ಮತ್ತೆ ಕಾಡಿದ್ದು ಸಿಲ್ಲಿಂಗು 2 ಸಿನಿಮಾದ ಹಾಡು. ಅಂದರೆ ಆ ಹಾಡನ್ನು ಎಷ್ಟು ಜನ ಎಂಜಾಯ್ ಮಾಡಿದ್ರೆ ಅಷ್ಟು ಮೆಲೋಡಿಯಾಗಿ ಆ ಭಾವನೆಗಳನ್ನು ಆ ಕಲಾವಿದನ ಮೂಲಕ ತೋರಿಸುವಂಥದ್ದು, ಅಲ್ಲೂ ಕೂಡ ನೀವು ಒಂದು ಛಾಯೆ ಕಾಣಿಸಿತ್ತು ನಮಗೆ. ಅಂದರೆ ಬಿಫೋರ್ ಅಂದರೆ ಸಿದ್ಲಿಂಗುದು ಒಂದು ಮೊದಲನೇ ಭಾಗದೊಂದು ಛಾಯೆ ಇತ್ತಲ್ಲ, ಅದನ್ನು ಮರೆಮಾಚಲಿಕ್ಕೆ ಯಾರ ಕೈಲೂ ಆಗಲ್ಲ. ಎಲ್ಲೆಲ್ಲೋ ಓಡೋ ಮನಸ್ಸೇ ಅದೇ ಒಬ್ಬ ಅರಸುವಂತಾರೆ ಅನ್ನೋ ಹೆಸರು ಇಂಡಸ್ಟ್ರಿಗಾಗಲಿ ಜನಕ್ಕಾಗಲಿ ರೀಚ್ ಮಾಡಿದಂಥ ಸಾಂಗು ಎಲ್ಲೆಲ್ಲೋ ಓಡೋ ಮನಸ್ಸೆ. ಅಂದರೆ ಈ ಥರದ ಒಬ್ಬರು ರೈಟ್ರ್ ಇದ್ದಾರೆ, ಅವ್ರ ಹೆಸರು ಅರಸುವಂತಾರೆ ಅಂತ ಗೊತ್ತಾಗಿದೆ ಆ ಮುಖೇನ. ಆ ಸಾಂಗ್ ಮುಖಾಂತರನೇ ಕೂಡ ನನಗೆ ಲವ್ ಇನ್ ಮಂಡ್ಯ ಅನ್ನೋ ಚಿತ್ರದ ಅವಕಾಶ ಕೂಡ ಸಿಕ್ಕಿದ್ದು. ಹಂಗಾಗಿ ಅದನ್ನು ನಾನು ಯಾವತ್ತೂ ಮರಲಿಕ್ಕಾಗಲ್ಲ ಎಲ್ಲೇ ಹುಡುಗರು. ಅದ್ರ ಜೊತೆ ಈಗ ಸಿದ್ಲಿಂಗು 2ನಲ್ಲಿ ಅದೇ ಥರದೊಂದು ಸಿಚುವೇಶನ್, ಒಂದು ಸಾಂಗ್ ಮಾಡಿಕೊಡಿ ಅಂತ ಪ್ರೊಡ್ಯೂಸರು ಮತ್ತು ಮ್ಯೂಸಿಕ್ ಡೈರೆಕ್ಟ್ರು ಎಲ್ಲ ಸೇರಿ ಬಂದಾಗ ಸೊ ಆ ಒಂದು ಕಥೆಯೊಂದು ಕಾಡಿದೆ ಹಾಡು ಶುರುವಾಯಿತು. ಅದು ಕೂಡ ಜನರನ್ನ ರೀಚ್ ಆಯಿತು. ಎಲ್ಲ ಕಡೆ ಒಳ್ಳೆ ಪ್ರಶಂಸೆ ಸುರಿಮಳೆ. ಆವತ್ತು ಆಗ್ಬರ್ದಿರಿ ಇವತ್ತು ಅಂದರೆ ಆ ಬರವಣಿಗೆ ನೈಪುಣ್ಯತೆ ಇನ್ನೂ ಇಟ್ಕೊಂಡಿದ್ದಲ್ಲ ಅಂತ ತುಂಬ ಪ್ರಶಂಸೆಗಳು ಸುರಿಮಳೆ ಬಂತು. ಖುಷಿಯಾಗುತ್ತೆ. ಅಂದರೆ ಬರಹಕ್ಕೆ ಬೆಂತಡ್ದಾಗ ನಮಗಿನ್ನೂ ಉತ್ತೇಜನ ಸಿಗುತ್ತೆ. ಇಂಥ ಒಳ್ಳೊಳ್ಳೆ ಬರಹಗಳು, ಸಾಂಗ್ಗಳು ಬರೀಬೇಕು ಅಂತ. ಆ ನಿಟ್ಟಿನಲ್ಲಿ ನಾನು ಸಾಕ್ತಿದ್ದೀನಿ. ಮುಂದಿನ ದಿನಗಳಲ್ಲಿ ಇನ್ನೊಂದಷ್ಟು ಬರಹವನ್ನು ನನ್ನ ಕಡೆಯಿಂದ ಕನ್ನಡ ಚಿತ್ರಕ್ಕೆ ಕೊಡುಗೆಯಾಗಿ ಕೊಡ್ತೇನೆ ಅಂತ ನಾನು ಭರವಸೆ ಅಂತೂ ಕೊಡಬಲ್ಲೆ. ಒಂದು ಫೈನಲ್ ಪ್ರಶ್ನೆ, ಕನ್ನಡದ ಎಲ್ಲ ಬರಹಗಾರರು ಪ್ರತಿಯೊಬ್ಬ ಸ್ಟಾರ್ ನಟನಿಗೂ ನಾನು ಕತೆ ಬರೀಬೇಕು, ಸಿನಿಮಾ ಮಾಡಬೇಕು ಅನ್ನುವಂತಹ ನಿಟ್ಟಲ್ಲಿ ಪ್ರಯತ್ನಗಳನ್ನು ಮಾಡ್ತಿರ್ತಾರೆ. ಗೋಲ್ಡನ್ ಸ್ಟಾರ್ ಗಣೇಶ್ ಅವರಿಗೆ ಅಪ್ರೋಚ್ ಆಗೋದಕ್ಕಿಂತ ಮುಂಚೆ ಲವ್ ಇನ್ ಮಂಡ್ಯ ಆದ ನಂತರ ಅರಸು ಅಂತಾರೆ ಅವರ ಜರ್ನಿಯಲ್ಲಿ ಬಹಳಷ್ಟು ಈ ಥರದ ಪ್ರಯತ್ನಗಳಾಗಿರ್ತವೆ. ಆ ಒಂದು ಪ್ರಯತ್ನವನ್ನು ನೆನೆಸ್ಕೊಳ್ತಾ ತುಂಬ ಹೆಮ್ಮೆಯಿಂದ ಪ್ರೀತಿಯಿಂದ ಮಾತಾಡೋದಾದರೆ ನೀವು ನಂಬ್ತಿರೋ ಬಿಡ್ತಿರೋ, ನನ್ನ ಹತ್ರ 18 ರಿಂದ 20 ಲಕ್ಷ ರೂಪಾಯಿ ಅಡ್ವಾನ್ಸ್ ಇದೆ. ಬೇರೆ ಪ್ರೊಡ್ಯೂಸರ್ಗಳದ್ದು, ಬೇರೆ ನಿರ್ಮಾಪಕರಗಳದ್ದು, ಪ್ರೊಡಕ್ಷನ್ ಹೌಸ್ಗಳು. ಅಂದರೆ ಏನಾಗುತ್ತೆ, ಕೆಲವರು ಸಿನಿಮಾ ಮಾಡೋಣ ಅಂತ ಬರ್ತಾರೆ, ಅಡ್ವಾನ್ಸ್ ಮಾಡ್ತಾರೆ, 3 ತಿಂಗಳು ರೂಮ್ ಹಾಕ್ಸ್ತಾರೆ, ಒಂದಷ್ಟು ದಿವಸಗಳಾಗಲ್ಲ. ನಾವು ಕೆಲಸ ಮಾಡ್ತೀವಿ ಶ್ರದ್ಧೆಯಿಂದನೇ. ಬಟ್ ಕಾರಣಾಂತರಗಳಿಂದ ಅವ್ರ ಕೈಲಿ ಆಗ್ತಿರಲ್ಲ, ಅಥವಾ ಹೊಂದಾಣಿಕೆ, ನಾನು ಹೇಳಿದ್ನಲ್ಲ ಆಗಲೇ, ನಾನು ಅಂದ್ಕೊಂಡಂಗೆ ಸಿನಿಮಾ ಮಾಡೋನು, ಹೊಂದ್ಕೊಂಡು ಸಿನಿಮಾ ಮಾಡಲ್ಲ. ಆ ಕಾರಣಗಳಿಂದ ಸ್ವಲ್ಪ ಆಗ್ತಿದೆ. ಹಂಗಾಗಿ 10 ವರ್ಷ ತೊಗೊಂಡಿದೆ. ಈ ಸಿನಿಮಾದಲ್ಲಿ ಇಷ್ಟು ವರ್ಷ ಅಂದರೆ 10 ವರ್ಷ ಸಂದಿದೆ ಅಲ್ವ. ಆಗೇನು ಲವ್ ಇನ್ ಮಂಡ್ಯಗೆ ಸಿಕ್ಕಿರ್ತಲ್ಲ ಯಶಸ್ಸು, ಅದರ 10 ಪಟ್ಟು 10 ವರ್ಷಗಳ ನಂತರ ಈ ನಮ್ಮ ಪ್ರೊಡಕ್ಷನ್ ನಂಬರ್ 1 ಚಿತ್ರಕ್ಕೆ ಗೋಲ್ಡನ್ ಸ್ಟಾರ್ ಗಣೇಶ್ ಮುಖಾಂತರ, ನನ್ನ ಮುಖಾಂತರ, ನಮ್ಮ ಪ್ರೊಡ್ಯೂಸರ್ ರವಿ ಅವ್ರ ಮುಖಾಂತರ ಮತ್ತು ಅಮೃತ ಅಯ್ಯರ್ ಮುಖಾಂತರ ಕನ್ನಡ ಜನತೆಗೆ, ಕನ್ನಡ ಚಿತ್ರರಂಗಕ್ಕೆ ಒಂದು ಹಬ್ಬದ ರಸದೌತಣವನ್ನಂತೂ ನಾನು ಕೊಡಬಲ್ಲೆ. ಇಲ್ಲ ಸರ್, ರಾಮನವಮಿ ದಿವಸ ಶುರು ಮಾಡಿದರೆ ಸಿನಿಮಾ, ಗಣೇಶ್ ಅವರ ಒಂದು ಅಪಿಯರೆನ್ಸು, ನಿಮ್ಮ ರೈಟಿಂಗು, ನಿಮ್ಮ ಡೈರೆಕ್ಷನ್ನು ಇಡೀ ಚಿತ್ರತಂಡಕ್ಕೆ ದೊಡ್ಡ ಮಟ್ಟದ ಸಕ್ಸಸ್ ಸಿಗಲಿ ಅಂತ ಕನ್ನಡ ಪಿಕ್ಚರ್ ತುಂಬ ಒಳ್ಳೆ ಮೆಸೇಜ್ ಇದೆ. ಥ್ಯಾಂಕ್ ಯು ಸೊ ಮಚ್ ಸರ್. ಇದಿಷ್ಟು ಅರಸು ಅಂತಾರೆ ಮಾತು. ಕ್ಯಾಮ್ರಾ ಪರ್ಸನ್ ಕಿರಣ್ ಜೊತೆಗೆ ರವಿ, ಕನ್ನಡ ಪಿಕ್ಚರ್.